ಎಲ್ಲರಿಗೂ ನಮಸ್ಕಾರ. ಇದು ಮೀಡಿಯಾ ವಾಚ್. ನಾನು ಶಶಿಧರ್ ಭಟ್. ಇವತ್ತಿನ ಪತ್ರಿಕೆಗಳನ್ನು ತೆಗೆದುಕೊಂಡು ಬಂದಿದ್ದೀನಿ. ಸುದ್ದಿಯ ಹಿಂದಿನ ಸುದ್ದಿ, ವಿಶ್ಲೇಷಣೆ, ಸುದ್ದಿಗೆ ಕೊಟ್ಟ ಮಹತ್ವ, ಹೀಗೆ ಸುದ್ದಿಯನ್ನು ನಾನು ನೋಡುವ ಬಗೆಯನ್ನು ತಮಗೆ ವಿವರಿಸ್ತೇನೆ, ಹಾಗೆ ಪತ್ರಿಕೆಗಳು ನೋಡುವ ಬಗ್ಗೆ ಕೂಡ. ಸೊ ಇವತ್ತಿನ ಬಹುತೇಕ ಪತ್ರಿಕೆಗಳಲ್ಲಿ ಬಹಳ ಮುಖ್ಯವಾದ ಪ್ರಮುಖವಾದ ಸುದ್ದಿ ಅಂದರೆ ಭಾರತ ಮತ್ತು ಚೀನಾ ನಡುವಿನ ಗಡಿ ತಂಟೆ ಏನಿದೆ, ಉದ್ರಿಕ್ತ ವಾತಾವರಣ ಏನಿತ್ತು, ಅದನ್ನು ಶಮನಗೊಳಿಸುವ ದಿಸೆಯಲ್ಲಿ ನಡೆಸಿದಂಥ ಯತ್ನ. ಸೊ ಎರಡು ರಾಷ್ಟ್ರಗಳು ಕೂಡ ಏನು ಸೈನ್ಯದ ಜಮಾವಣೆಯನ್ನು ಮಾಡಿದ್ದು ಗಡಿಯಲ್ಲಿ, ಅದನ್ನು ಕಡಿಮೆ ಮಾಡಬೇಕು ಅನ್ನೋದು. ಸೊ ಅದು ಇಂಡಿಯಾ ಚೀನಾ ಟು ಕೂಲ್ ಡೌನ್ LAC ಟೆನ್ಷನ್ ಅಂತ ಹಿಂದೂ ಪತ್ರಿಕೆ ಅದರ ಹೆಡ್ಲೈನ್ಸ್ ಇದೆ. ಹಾಗೆಯೇ ಬಹುತೇಕ ಪತ್ರಿಕೆಗಳಲ್ಲಿ ಇದೇ ಪ್ರಮುಖ ಸುದ್ದಿಯಾಗಿದೆ. ಡಿಸ್ಎಂಗೇಜ್ ಡಿಸಿಷನ್ ಬಿಗ್ಗೆಸ್ಟ್ ಟೇಕ್ ಅವೇ ಅಂತ ಇಂಡಿಯನ್ ಎಕ್ಸ್‌ಪ್ರೆಸ್ ಪತ್ರಿಕೆಯಲ್ಲಿದೆ. ಹಾಗೆಯೇ ಬಹುತೇಕ ಕನ್ನಡ ಪತ್ರಿಕೆಗಳಲ್ಲೂ ಕೂಡ ಈ ಸುದ್ದಿಗೆ ಮಹತ್ವವನ್ನು ನೀಡಲಾಗಿದೆ. ಸೊ ಅದರ ಜೊತೆಗೆ ಇನ್ನೊಂದು ಬಹಳ ಮಹತ್ವದ ಸುದ್ದಿ ಅಂತಂದರೆ ಸ್ಟಾಫ್ ಅಟ್ ಮಿಷನ್ ಇಂಡಿಯಾ ಟೆಲ್ಸ್ ಪಾಕಿಸ್ತಾನ ಮತ್ತು ಭಾರತದ ನಡುವಿನ ಸಂಬಂಧ ದಿನದಿಂದ ದಿನಕ್ಕೆ ಇನ್ನಷ್ಟು ಬಿಗಡಾಯಿಸ್ತಾ ಇದೆ. ಈಗ ಏನು ರಾಯಭಾರಿ ಕಚೇರಿಗಳಲ್ಲಿ ಏನಿದೆ, ರಾಯಭಾರಿ ಕಚೇರಿಯಲ್ಲಿರುವ ಒಟ್ಟಾರೆ ಸಿಬ್ಬಂದಿ ಸಂಖ್ಯೆಯನ್ನು ಕಡಿತಗೊಳಿಸಬೇಕು ಅಂಥೇಳಿ ಭಾರತ ಪಾಕಿಸ್ತಾನಕ್ಕೆ ಸೂಚಿಸಿದೆ. ಯಾಕೆಂದರೆ ರಾಯಭಾರಿ ಕಚೇರಿಯಲ್ಲಿರುವವರೇ ISIನ ಏಜೆಂಟ್ರಂತೆ ಕೆಲಸ ಮಾಡ್ತಾರೆ ಅನ್ನೋದು ಭಾರತದ ಆರೋಪ. ಸಂಬಂಧ ಬಿಗಡಾಯಿಸ್ತಾ ಇದೆ ಅನ್ನೋದು. ಸೊ ಅದರ ಜೊತೆಗೆ ಕನ್ನಡದ ಪತ್ರಿಕೆಗಳಲ್ಲಿ ಕೋವಿಡ್ ಚಿಕಿತ್ಸೆಗೆ ದರ ನಿಗದಿ ಮಾಡಿದ ಸುದ್ದಿಗೆ ಮಹತ್ವ ನೀಡಲಾಗಿದೆ. ಹಾಗೆಯೇ ಏನು SLC ಪರೀಕ್ಷೆ ಏನು ಪ್ರಾರಂಭ ಆಗುತ್ತೆ ಅದಕ್ಕೆ ಇರುವ ವ್ಯವಸ್ಥೆ ಸುದ್ದಿ ಕೂಡ ಮಹತ್ವವನ್ನು ಇವತ್ತಿನ ಪತ್ರಿಕೆಗಳಲ್ಲಿ ಪಡೆದಿವೆ. ಸೊ ಅದರ ಜೊತೆಗೆ LICಯಲ್ಲಿ ಗಸ್ತನ್ನು ಹೆಚ್ಚಳ ಮಾಡಲಾಗಿದೆ ಅನ್ನೋದೊಂದು ಸುದ್ದಿ ಇದೆ. ಅದರ ಜೊತೆಗೆ ರಾಮದೇವ್ ಅವರು ನಿನ್ನೆ ಏನೋ ಒಂದು ವಿವಾದವನ್ನು ಸೃಷ್ಟಿ ಮಾಡಿದ್ರು. ಸೊ ಅವರ ಉದ್ದೇಶವನ್ನು ನಾನು ಪ್ರಶ್ನಿಸಲಾರೆ. ಔಷಧ ಏನಿದೆ, ಅವರು ಕೊರೋನಾಗೆ ಔಷಧ ಕಂಡು ಹಿಡಿದಿರಿ ಅಂತ ಆದರು. ಕಂಡು ಹಿಡಿದಕ್ಕೆ ಅವ್ರು ಯತ್ನ ನಡೆಸಿದರೆ ಓಕೆ ಫೈನ್. ಆಯುರ್ವೇದವನ್ನು ನಾವು ರಿಜೆಕ್ಟ್ ಮಾಡೋಕ್ಕಾಗಲ್ಲ, ಅದೊಂದು ಔಷಧೀಯ ಪದ್ಧತಿ, ಅದು ಎಲ್ಲ ಸರಿ. ಆದರೆ ಕ್ಲಿನಿಕಲ್ ಟೆಸ್ಟ್ ನಡಿಬೇಕು ಅಂತ. ಕ್ಲಿನಿಕಲ್ ಟೆಸ್ಟ್ ಅವರೇ ನಡೆಸೋದಲ್ಲ, ಅದಕ್ಕೊಂದು ಪ್ರೊಸೀಜರ್ಗಳಿವೆ, ಅದಾದಮೇಲೆ ಮಾಡಿ ಅಂತೇಳಿ ಕೇಂದ್ರ ಸರ್ಕಾರ ಆಯುಷ್ ಇಲಾಖೆ ಸೂಚನೆಯನ್ನು ಕೊಟ್ಟಿದೆ ಅನ್ನೋದು. ಸೊ ಇದೆಲ್ಲದಕ್ಕಿಂತ ನನಗೆ ಬಹಳ ಮುಖ್ಯವಾಗಿ ನನಗೆ ಇವತ್ತು ಹೇಳಬೇಕು ಅನ್ನಿಸುವುದು, ಮಾತನಾಡಬೇಕು ಅನ್ನಿಸಿದ್ದು, ಸೊ ನಾವು ಏನು ಮಾತನಾಡ್ತಾ ಇದ್ದೀವಲ್ಲ, ಭಾರತ ಮತ್ತು ಚೀನಾದ ಗಡಿ ಹೇಗಿದೆ ಅಂತ. ಸೊ ನನಗೊಂದು ಹೆಮ್ಮೆ ಇದೆ ನನ್ನ ಬದುಕಿನಲ್ಲಿ. ನಾನು ಭಾರತ ಮತ್ತು ಚೀನಾ ಗಡಿಗೆ ಭೇಟಿ ಕೊಟ್ಟು ನೋಡಿದವನು ಅನ್ನೋದನ್ನು ನಾನು ಖುಷಿಯಿಂದ ಹೇಳಬಲ್ಲ. ಹಲವು ವರ್ಷಗಳ ಕಾಲ ಹಿಮಾಲಯಕ್ಕೆ ನಾನು ಹೋಗಿದ್ದಿದೆ. ಅದು ನೋಡುವ ಕುತೂಹಲದಿಂದ ಹಿಮಾಲಯವನ್ನು, ಹಾಗೆ ಹಿಮಾಲಯದಲ್ಲಿರುವ ಸಾಧು ಸಂತರನ್ನು ನೋಡಬೇಕು ಅನ್ನುವ ದೃಷ್ಟಿಯಿಂದ ಹಲವು ಬಾರಿ ನಾನು ಹಿಮಾಲಯಕ್ಕೆ ಹೋಗಿದ್ದಿದ್ದೆ. ಆದ್ದರಿಂದ ಹಿಮಾಲಯದ ಬಗ್ಗೆ ವಿಚಿತ್ರವಾದ ಪ್ರೀತಿ ನನಗೆ ಮಾತ್ರ ಅಲ್ಲ, ಭಾರತೀಯರಿಗೆ ಹಿಮಾಲಯ ಅನ್ನುವುದು ಇದೆಯಲ್ಲ, ಅದು ಒಂದು ಬಹುದೊಡ್ಡ ಪ್ರಶ್ನೆ. ಹಿಮಾಲಯ ಒಂದು ನಿಗೂಢತೆಯ ಸಂಕೇತ. ಹಿಮಾಲಯ ಭಾರತೀಯ ಆಧ್ಯಾತ್ಮಿಕ ಪರಂಪರೆಯ ಒಂದು ಕೇಂದ್ರ. ಹಿಮಾಲಯವನ್ನು ಬಿಟ್ಟು ನಾವು ಮಾತನಾಡೋದಕ್ಕೆ ಸಾಧ್ಯನೇ ಆಗಲ್ಲ. ಹಿಮಾಲಯ ನಮಗೆಲ್ಲ ಅಷ್ಟು ಹತ್ತಿರ ಆದ್ದು. ಸೊ ನನಗೆ ಬಹಳ ಕುತೂಹಲ ಕರೆದದ್ದು, ಅದನ್ನೇ ನಿಮ್ಗೆ ಹೇಳಬೇಕು ಅಂತ ಅಂದ್ಕೊಂಡಿದ್ದೆ ನಾನು. ಪ್ರಜಾವಾಣಿಯಲ್ಲಿ ಇವತ್ತು ಇದ್ದಂಥ ಲೇಖನ, ಸೊ ಹಿಮನದಿ ಮೇಲೊಂದು ಸೇತುವೆಯ ಮಾಡಿ ಅಂತ. ನನಗೆ ಈ ಲೇಖನ ಇಷ್ಟ ಆಯಿತು. ಇದನ್ನು ಬರೆದವರು ಬ್ರಿಗೇಡಿಯರ್ DM ಪೂರ್ವಿ ಮಠ್. ಸೊ ಅವ್ರ ಬಗ್ಗೆ ಒಂದು ಪ್ಯಾರಾ ಇದೆ, ಹೆಮ್ಮೆಯ ಕನ್ನಡಿಗ ಅಂತ. ಅದು ನಾನು ನಿಮಗೆ ಓದಿ ಹೇಳೋದಕ್ಕೆ ಇಷ್ಟಪಡ್ತೀನಿ. ಬ್ರಿಗೇಡಿಯರ್ DM ಪೂರ್ವಿ ಮಠ್ ಅವರು ಬೆಳಗಾವಿ ಜಿಲ್ಲೆಯ ಯರಗಟ್ಟಿಯವರು. ಭಾರತೀಯ ಸೇನೆಯ ಕೋರ್ ಆಫ್ ಎಂಜಿನಿಯರ್ಸ್ಗೆ 1986ರಲ್ಲಿ ಸೇರ್ಪಡೆಯಾದ ಅವರು ಉತ್ತರ ಹಾಗೂ ಈಶಾನ್ಯ ವಲಯದಲ್ಲಿ ಸೇವೆ ಸಲ್ಲಿಸಿದ್ದಾರೆ. ಸೇನಾ ಮುಖ್ಯ ಕಚೇರಿಯಲ್ಲಿ ಯೋಜನಾ ವಿಭಾಗದ ನಿರ್ದೇಶಕರಾಗಿಯೂ ಕೆಲಸ ಮಾಡಿದ್ದಾರೆ. ಸೇನಾ ಕಲ್ಯಾಣ ಸಂಸ್ಥೆಯಿಂದ ಬೆಂಗಳೂರಿನಲ್ಲಿ 1864 ಮನೆಗಳನ್ನು ನಿರ್ಮಿಸಿದ ಗರಿಮೆಯೂ ಅವರದಾಗಿದೆ. ಹಿಮಾಲಯದ ಪರ್ವತ ಶ್ರೇಣಿಯಲ್ಲಿ ಸೇನೆಗೆ ಬೇಕಾದ ಮೂಲ ಸೌಕರ್ಯ ಸೃಷ್ಟಿಗೆ ಆರಂಭಿಸಲಾದ ಪ್ರಾಜೆಕ್ಟ್ ಹಿಮಾಂಕ್ನ ಭಾಗವಾಗಿದ್ದರು ಪೂರ್ವಿ ಮಠ್. ವಿಶಿಷ್ಟ ಸೇವಾ ಪದಕ, ರಾಷ್ಟ್ರಪತಿ ಪದಕ ಅವರ ಮುಡಿಗೇರಿವೆ. ಭಾರತ ಚೀನಾ ಮುಖಾಮುಖಿಯಾದ ಗಾಲ್ವನ್ ಪ್ರದೇಶದಲ್ಲಿ ಭಾರತೀಯ ಸೇನೆಗೆ ಅಗತ್ಯವಾದ ರಸ್ತೆ ಸೇತುವೆ ನಿರ್ಮಾಣ ಮಾಡಿದ ಖ್ಯಾತಿ ಪ್ರಾಜೆಕ್ಟ್ ಹಿಮಾಂಕ್ಗೆ ಇದೆ.
ಅದರ ಮುಖ್ಯಸ್ಥರಾಗಿದ್ದ ಪೂರ್ವಿ ಮಠ್ ತಮ್ಮ ಅನುಭವವನ್ನು ಇಲ್ಲಿ ದಾಖಲಿಸಿದ್ದಾರೆ. ನಮಗೆಲ್ಲ ಇಂತಹ ಕನ್ನಡಿಗರ ಬಗ್ಗೆ ಹೆಮ್ಮೆ. ಅದ್ರ ಜೊತೆಗೆ ನಾವು ಇಲ್ಲಿ ಕೂತು ಭಾಳ ಅಭಿಮಾನದ ಬಗ್ಗೆ ಇನ್ನೊಂದು ಬಗ್ಗೆ ಭಾಷಣ ಹೊಡಿತಾ ಇರ್ತೀವಿ. ಹಿಮಾಲಯದಲ್ಲಿ ಅಲ್ಲಿರೋದಿದೆಯಲ್ಲ, ಅದ್ರ ಜೊತೆಗೆ ಇಡೀ ಈ ಒಂದು ಚೀನಾ ಭಾರತ ಗಲಾಟೆ ತಂಟೆ ಏನಿದೆ ಅದರ ಮೂಲ ಕಾರಣನೇ ಪ್ರಾಜೆಕ್ಟ್ ಹಿಮಾಂಕ್ ಅಂತ. ಯಾಕೆಂದರೆ ಸ್ವಾತಂತ್ರ್ಯ ಬಂದ ಮೇಲೆ ಅದನ್ನು ನಾವು ಆ ಪ್ರದೇಶವನ್ನು ಹಾಗೆ ಬಿಟ್ಬಿಟ್ಟಿದ್ವಿ, ಅಭಿವೃದ್ಧಿನೇ ಇರಲಿಲ್ಲ. ಅದು ಹಲವು ದೃಷ್ಟಿಯಿಂದ ಅದು ನಮಗೆ ಅಪಾಯಕಾರಿಯಾಗಿತ್ತು. ಅದನ್ನು ಈಗ ತೀವ್ರಗತಿಯಲ್ಲಿ ಮೋದಿ ಸರ್ಕಾರ ಮಾಡ್ತಾ ಇದೆ ಅನ್ನೋದು. ಸೊ ಈ ಪ್ರಾಜೆಕ್ಟ್ ಹಿಮಾಂಕ್ ಏನಿದೆ, ಆ ಹಿಮಾಂಕ್ ಪ್ರಾಜೆಕ್ಟನ್ನು ಹೇಗೆ ಇದು ಮಾಡಿದ್ರು ಅಷ್ಟು ಅವರು ಇಲ್ಲಿ ವಿವರಿಸ್ತಾರೆ. ಸೊ ಈಗ ಆ ಒಂದು ಲೇಖನದಲ್ಲಿ ನಾನು ಕೆಲವು ಭಾಗಗಳನ್ನು ಓದಿ ಮಾತನಾಡಬೇಕು ಅಂತ ನನಗೆ ಅನಿಸುತ್ತೆ. ಸುತ್ತಲೂ ಪರ್ವತಗಳಿಂದ ಆವೃತವಾದ ರುದ್ರರಮಣೀಯವಾದ ಗಾಲ್ವನ್ ಕಣಿವೆಯಲ್ಲಿ ಯಾವುದೇ ಅಬ್ಬರವಿಲ್ಲದೆ ಒಂದಿನಿತೂ ಆತುರವಿಲ್ಲದೆ ತನ್ನ ಪಾಡಿಗೆ ತಾನು ತಣ್ಣಗೆ ಹರಿಯುತ್ತಿದ್ದ ಶೋಕ ನದಿಯನ್ನು ಮೊದಲ ಬಾರಿಗೆ ಕಂಡಾಗ ಅದೇನೋ ರೋಮಾಂಚನ, ಅಪರಿಮಿತ ಆನಂದ. ಏಕೆಂದರೆ ಅಲ್ಲಿ ಹರಿಯುತ್ತಿದ್ದುದು ನೀರಲ್ಲ, ಹಿಮವೇ ನದಿಯ ರೂಪವನ್ನು ತಾಳಿ ಹೊರಟಿತ್ತು. ಸೊ ಅದು ಶೋಕ ನದಿ ಅಂತ ಕರೆಯಲಾಗುತ್ತೆ. ಅದು ಹೇಗೆ ಅಂತಂದರೆ, ಇಡೀ ಆ ಪ್ರದೇಶದಲ್ಲಿರುವ ಹಿಮ ಇದೆ ನೋಡಿ, ಅದೇ ಕರಗಿ ಹರಿಯುವಂಥದ್ದು. ಸೊ ಅದನ್ನೆಲ್ಲ ಚಿಕ್ಕಮಠ ವಿವರಿಸ್ತಾ ಹೋಗ್ತಾರೆ. ಅವರು ಇಡೀ ಈ ಪ್ರಾಜೆಕ್ಟ್ ಹಿಮಾಂಕ್ನ ಮುಖ್ಯಸ್ಥರಾಗಿದ್ದವರು ಅಲ್ಲಿ ಸೇತುವೆಯನ್ನು ನಿರ್ಮಿಸುವುದು, ರಸ್ತೆಯನ್ನು ನಿರ್ಮಿಸುವುದು ಅತ್ಯಗತ್ಯ ಆಗಿತ್ತು. ಆ ಜವಾಬ್ದಾರಿ ಇವರ ಹೆಗಲಿಗೆ ಇತ್ತು. ಅಲ್ಲಿಯ ವಾತಾವರಣದ ಬಗ್ಗೆ ನೀವು ತಿಳ್ಕೊಬೇಕು. ಅಲ್ಲಿ ಕನಿಷ್ಠ -40 ಡಿಗ್ರಿ, ಅರ್ಥ ಮಾಡ್ಕೊಳ್ಳಿ, ಅಲ್ಲಿಯವರೆಗೆ ತಾಪಮಾನ ಕುಸಿಯುತ್ತೆ. -40 ಡಿಗ್ರಿ, ಇದು ನಮ್ಮ ಕಲ್ಪನೆ ಬರೋಕ್ಕೂ ಸಾಧ್ಯ ಇಲ್ಲ. ಬೆಂಗಳೂರಿನಲ್ಲಿ ನಾವು +11, 12ಕ್ಕೆ ಬಂದುಬಿಟ್ರೆ ಅಪ್ಪ ಚಳಿ ತಂದೆ ಆಗಲ್ಲ, ಅಯ್ಯೋ ಇದೇನು ರೀ ಚಳಿ ಅಂತ ಹೇಳೋ ಜನ ನಾವೊಂಥರ ಏರ್ ಕಂಡೀಷನ್ ಅಂತೀವಿ ಬೆಂಗಳೂರು ಅಂತ ಇರಲ್ಲ, ಕರ್ನಾಟಕದಲ್ಲಿ ಹಾಗೆ ಅಂದ್ಕೊಳ್ಳಿ. ಸೊ -40 ಡಿಗ್ರಿಗೆ ಆ ಪ್ರದೇಶದಲ್ಲಿ ಹೋಗುತ್ತೆ. ಇನ್ನು ಪ್ಲಸ್ ಮಹಾನ್ ಕಡು ಬೇಸಿಗೆಯಲ್ಲಿ ಎಷ್ಟಿರುತ್ತೆ ಗೊತ್ತಾ ನಿಮಗೆ? +15ರಿಂದ 20 ಇರುತ್ತೆ. ಅದೇ ನಮಗೆ ಚಳಿ ಇಲ್ಲಿ. ಅಂಥ ಪ್ರದೇಶದಲ್ಲಿ ನೀವು ರಸ್ತೆ ಕಾಮಗಾರಿ ಮಾಡೋದೆಲ್ಲ ಇದೆಯಲ್ಲ, ಸಾಮಾನ್ಯ ಅಲ್ಲ. ಸೊ ಅದನ್ನು ಅವರ ಲೇಖನದಲ್ಲಿ ಹೇಳ್ತಾರೆ. ನೀವು ಪ್ರಜಾವಾಣಿ ಈ ಲೇಖನವನ್ನು ಓದಬೇಕು ಅಂತ ನಾನು ಇಷ್ಟಪಡ್ತೀನಿ. ಇವತ್ತಾ ಓದಬೇಕು. ನನ್ನ ತಿರುಗಾಟದಲ್ಲಿ ಹಲವು ನದಿಗಳನ್ನು ನೋಡಿದ್ದೇನೆ. ನಾನು ಚಿಕ್ಕವನಿದ್ದಾಗ ನಮ್ಮ ಬೆಳಗಾವಿ ಜಿಲ್ಲೆಯ ಕೆಲವು ನದಿಗಳಲ್ಲಿ ಈಜಾಡಿದ್ದೇನೆ. ಅವುಗಳೆಲ್ಲ ನೀರಿನಿಂದ ತುಂಬಿಕೊಂಡು ರಭಸವಾಗಿ ಹರಿಯುತ್ತವೆ. ಇಲ್ಲದಿದ್ದರೆ ಬೇಸಿಗೆಯಲ್ಲಿ ಪಸೆ ಇಲ್ಲದೆ ಬತ್ತಿ ಹೋಗಿರುತ್ತವೆ. ಆದರೆ ಶೋಕ ನದಿ ಹಾಗಲ್ಲ. ತಾಪಮಾನದಿಂದ ಹಿಮ ಕರಗಿ ಅಷ್ಟಷ್ಟೇ ಕಣ್ಣೀರು ಹಾಕಿದಂತೆ ನದಿ ಕೂಡ ಅಷ್ಟೇ ಆ ವೇಗದಲ್ಲಿ ಚಲಿಸ್ತಾ ಹೋಗುತ್ತೆ. ಕೆಳಗೆ ನಿಧಾನವಾಗಿ ನೀರು ಹರಿದರೆ ಮೇಲೆ ಹಿಮದ ಬಂಡೆಯ ತುಂಡುಗಳು ತೇಲಿ ಬರ್ತವೆ. ಶೋಕ ನದಿಯ ಸಾವಿರಾರು ಕುಟುಂಬಗಳ ಕಣ್ಣೀರು ಹರಿಯುವಂತೆ ಮಾಡಿದೆ. ಶೋಕ ನದಿ ಸಾವಿರಾರು ಕುಟುಂಬಗಳಲ್ಲಿ ಕಣ್ಣೀರು ಹರಿಯುವಂತೆ ಮಾಡಿದೆ. ಈ ನದಿಯ ಆಚೆಯ ದಡದಲ್ಲಿ ಬಂದೂಕು ಹಿಡಿದು ಗಡಿ ರಕ್ಷಣೆಯಲ್ಲಿ ತೊಡಗಿದ್ದ ನನ್ನ ಸೈನಿಕ ಸಹೋದ್ಯೋಗಿಗಳ ಕಥೆಯನ್ನು ಕೇಳಿ ತಿಳಿದಾಗ ಸಾಧ್ಯವಾದಷ್ಟು ಬೇಗ ಈ ನದಿಗೆ ಸೇತುವೆಯನ್ನು ನಿರ್ಮಿಸಬೇಕು ಎಂದು ನಮ್ಮ ತಂಡ ಆ ಕ್ಷಣದಲ್ಲಿ ಸನ್ನದ್ಧಗೊಂಡಿತು. ನಾವು ಅಲ್ಲಿ ಸೇತುವೆಯನ್ನು ಹೇಗೆ ನಿರ್ಮಾಣ ಮಾಡಿದೆವು ಎಂಬ ವಿಷಯವನ್ನು ಬಳಿಕ ವಿವರಿಸ್ತೀನಿ. ನದಿ ದಾಟಿಕೊಂಡು ಹೋಗಿ ಗಡಿ ರಕ್ಷಣೆಗಿಂತ ನಮ್ಮ ಮುಂಚೂಣಿ ಸೈನಿಕರ ಶೌರ್ಯದ ಕಥೆಯನ್ನು ಮೊದಲು ಕೇಳಿಬಿಡಿ. ಸೊ ಪೂರ್ವಿ ಮಠ್ ಹೇಳ್ತಾ ಹೋಗ್ತಾರೆ ನೋಡಿ, ಇಂಥ ಒಂದು ಮಹತ್ ಕಾರ್ಯದಲ್ಲಿ ನಮ್ಮ ಒಬ್ಬ ಕನ್ನಡಿಗರು ಅದರ ನೇತೃತ್ವ ವಹಿಸ್ತಾರೆ. ಎಷ್ಟು ಸಂತೋಷ ಆಗುತ್ತೆ ಗೊತ್ತಾ ನಮಗೆ. ಎಸ್, ಹಿ ಡಿಡ್ ಇಟ್. ಸೊ ಶೋಕ ಹೇಳಿ ಕೇಳಿ ಹಿಮನದಿ, ಶೋಕ ನದಿ ಅಂತಲೇ ಅದು. ಶೋಕ ಅಂದರೆ ದುಃಖ, ಗೊತ್ತಲ್ವ? ಅದು ನದಿನೇ ಅದು ದುಃಖದ ನದಿ ಅಂತ. ಹಿಮ ಕರಗಿ ಹರಿಯುವ ಸಂದರ್ಭದಲ್ಲಿ ಈ ನದಿಯನ್ನು ದಾಟಲು ಸಾಧ್ಯವೇ ಇಲ್ಲ. ಅಂದರೆ ಭಾರತದ ಇತರ ಪ್ರದೇಶಗಳೊಂದಿಗೆ ಈ ಗಡಿಭಾಗ ಹೆಚ್ಚು ಕಡಿಮೆ 6 ತಿಂಗಳು ಸಂಪೂರ್ಣವಾಗಿ ಸಂಪರ್ಕವನ್ನೇ ಕಳೆದುಕೊಂಡು ಬಿಡ್ತಾ ಇತ್ತು. ಶೋಕ ನದಿಯನ್ನು ದಾಟಿಕೊಂಡು ಹೋದ ಸೈನಿಕರು ಸುಮಾರು 180 ದಿನಗಳನ್ನು ಅಂತಹ ವಾತಾವರಣದಲ್ಲಿ ಕಳಿಬೇಕಾಗಿತ್ತು. ತುರ್ತು ಸಂದರ್ಭದಲ್ಲಿ ಲೇಹನತ್ತ ಬರೋದಕ್ಕೆ ಹವಣಿಸಿದವರು ಹಿಮ ನದಿಯನ್ನು ದಾಟಲಾಗದೆ ಸಾವನ್ನಪ್ಪುವ ಘಟನೆಗಳು ಇಲ್ಲಿ ಸಾಮಾನ್ಯವಾಗಿತ್ತು. ಅಪ್ಪನದು ಅಮ್ಮನದು ಸಾವಿನ ಸುದ್ದಿ ತಿಳಿದು ಊರಿಗೆ ಧಾವಿಸುವವರಿಗೂ ತುರ್ತು ಚಿಕಿತ್ಸೆ ಬೇಕಾದವರಿಗೂ ಶೋಕ ನದಿಯ ಒಂದು ವಿಧದಲ್ಲಿ ಮರಣಶೈಲಿಯನ್ನು ಸಿದ್ಧಪಡಿಸ್ತಾ ಇತ್ತು. ಚೀನಾದೊಂದಿಗೆ ಮೇಲಿಂದ ಮೇಲೆ ಮುಖಾಮುಖಿ ಆಗಬೇಕಾದ ಪಾಕಿಸ್ತಾನ ಗಡಿಗೂ ಹತ್ತಿರವಾದ ಪ್ರದೇಶ ಸ್ಥಿತಿ ಇದಾಗಿತ್ತು. ಎಸ್, ಇದು ಹೇಗೆ ಅಂದರೆ ಒಂದು ಕಡೆ ಚೀನಾ ಗಡಿ, ಇನ್ನೊಂದು ಕಡೆ ಪಾಕಿಸ್ತಾನ.
ಇಬ್ಬರು ಕೂಡ ಭಾರತದ ವೈರಿಗಳು, ಭಾರತದ ಮೇಲೆ ಬೀಳುವಂಥವರು. ಅಂತಹ ಒಂದು ಸ್ಥಿತಿಯಲ್ಲಿ ವೈರಿ ಪಡೆಗಳನ್ನು ಹಿಮ್ಮೆಟ್ಟಿಸೋದಲ್ಲ, ಕಾವಲು ಕಾಯೋದು ಇದೆಯಲ್ಲ, -40 ಡಿಗ್ರಿ ಕಂಡ್ರಿ, ಹಿಮ ಹಿಮ ಹಿಮ, ರಕ್ತ ಹೆಪ್ಪುಗಟ್ಟು ಹೋಗುತ್ತೆ, ಉಸಿರಾಟದಕ್ಕೆ ಸಾಧ್ಯ ಇಲ್ಲ. ಆಮ್ಲಜನಕದ ಪ್ರಮಾಣ ಬಹುಮಟ್ಟಿಗೆ ಅಲ್ಲಿ ಪ್ರತಿಶತ 50ರಷ್ಟಿರುತ್ತೆ, ಅರ್ಧದಷ್ಟು ಆಮ್ಲಜನಕನೇ ಇಲ್ಲ. ಅಲ್ಲಿ ಇಂತಹ ನಿರ್ಮಾಣ ಕಾಮಗಾರಿಯನ್ನು ನಿರ್ಮಿಸುವಂಥದ್ದು ಕನ್ನಡಿಗ ಪೂರ್ವಿ ಮಠ ಅವರು ಇದರ ಜವಾಬ್ದಾರಿ ವಹಿಸಿದ್ರು ಅಂತ ಅವರು ಈ ಲೇಖನದಲ್ಲಿ ಹೇಳ್ತಾ ಹೋಗ್ತಾರೆ. ಲೇಹ್ನಿಂದ ದೌಲತ್ ಬೇಗ್ ಓದ್ಲಿಗೆ ಸುಮಾರು 350 ಕಿಲೋಮೀಟರ್ ದೂರ. ಅದೇ ದರ್ಬಕ್, ಶೋಕಾ, ದೌಲತ್ ಬೇಗ್, ಓಲ್ಡಿ ಮಧ್ಯೆ 255 ಕಿಲೋಮೀಟರ್ ಅಂತರ. ಗಡಿ ರಸ್ತೆ ಸಂಸ್ಥೆಯ ಪರ್ವತ ಶ್ರೇಣಿಯಲ್ಲಿ ಕಾಮಗಾರಿ ನಡೆಸುವ ನಿಪುಣರ ನಮ್ಮ ತಂಡಕ್ಕೆ ಈ ರಸ್ತೆಯನ್ನು ನಿರ್ಮಿಸುವ ಪ್ರಾಜೆಕ್ಟ್ ಹಿಮಾಕ್ನ ಹೊಣೆಯನ್ನು ವಹಿಸಲಾಗಿತ್ತು. ಶೋಕ ನದಿಗೆ ಸೇತುವೆ ನಿರ್ಮಾಣ ಮಾಡುವುದು ಯೋಜನೆಯ ಭಾಗವಾಗಿತ್ತು. ಹಿಮಾಚ್ಛಾದಿತವಾದ ಈ ಭೂಭಾಗದಲ್ಲಿ ರಸ್ತೆ ನಿರ್ಮಿಸುವುದು ಬಲು ಕಠಿಣವಾದ ಕೆಲಸ. ಅದರೊಟ್ಟಿಗೆ ತಾತ್ಕಾಲಿಕ ಸೇತುವೆಗಳ ಜಾಗದಲ್ಲಿ ಶಾಶ್ವತ ಸೇತುವೆಗಳನ್ನು ನಿರ್ಮಿಸುವುದು ಮತ್ತೊಂದು ಸವಾಲು. ಈ ಭಾಗದಲ್ಲಿ 1 ವರ್ಷದ ಅವಧಿಯೊಳಗೆ ಸರಿಯಾಗಿ ಕೆಲಸ ಮಾಡೋದಕ್ಕೆ ಸಿಗೋದು 4 ತಿಂಗಳು. ನೀವು ಕೆಲಸ ಮಾಡೋಕ್ಕೆ ಸಾಧ್ಯ ಆಗೋದು ಕೇವಲ 4 ತಿಂಗಳುಗಳು ಮಾತ್ರ. ಉಳಿದ ಸಂದರ್ಭದಲ್ಲಿ ಹೊರಗೆ ಬರೋದಕ್ಕೂ ಸಾಧ್ಯ ಇಲ್ಲ. ಕಡು ಬೇಸಿಗೆಯಲ್ಲಿ ಇಲ್ಲಿನ ಉಷ್ಣಾಂಶ 10ರಿಂದ 20 ಡಿಗ್ರಿ ಸೆಲ್ಸಿಯಸ್ ಅನ್ನು ದಾಟೋದಿಲ್ಲ. ಚಳಿಗಾಲದಲ್ಲಿ -40 ಡಿಗ್ರಿಯವರೆಗೆ ತಾಪಮಾನ ಕುಸಿಯುತ್ತೆ. ಇಲ್ಲಿನ ಗಿರಿ ಶಿಖರದಲ್ಲಿ ಆಮ್ಲಜನಕದ ಪ್ರಮಾಣ 50%ಕ್ಕಿಂತ ಕಡಿಮೆ ಇರುತ್ತೆ. ಇಂತಹ ವಾತಾವರಣದಲ್ಲಿ ನಮ್ಮ ತಂಡ ರಸ್ತೆ ನಿರ್ಮಾಣಕ್ಕೆ ಇಳಿಯಿತು. ಗಾಲ್ವನ್ ಕಣಿವೆಯ ವಾತಾವರಣದ ಅರಿವು ಮೊದಲೇ ಇದ್ದುದರಿಂದ ಈ ಪರಿಸರದಲ್ಲಿ ಕೆಲಸ ಮಾಡೋದಕ್ಕೆ ನಮ್ಮ ತಂಡಕ್ಕೆ ಅಗತ್ಯವಾದ ತರಬೇತಿಯನ್ನು ನೀಡಲಾಗಿತ್ತು. ಸಾಧಾರಣವಾಗಿ ತರಬೇತಿ ನೀಡದೆ ನೀವು ಅಲ್ಲಿ ಹೋಗೋದಕ್ಕೆ ಸಾಧ್ಯ ಆಗಲ್ಲ, ಬದುಕಕ್ಕಾಗಲ್ಲ ಕಣ್ರಿ, ಕಾಲು ಎತ್ತಿಡೋಕ್ಕಾಗಲ್ಲ, ಹೆಪ್ಪುಗಟ್ಟಿ ಹೋಗಿ ಸತ್ತು ಹೋಗ್ಬಿಡೋದು ಅಂಥ ಪರಿಸ್ಥಿತಿಯಲ್ಲಿ. DSDBI ರಸ್ತೆಯನ್ನು ಪೂರ್ಣಗೊಳಿಸಲು ನಮಗೆ 3 ವರ್ಷಗಳು 2015ರಿಂದ 2018 ಬೇಕಾದವು. ಅಂದರೆ 2015ರಲ್ಲಿ ಕೆಲಸ ಪ್ರಾರಂಭ ಆಯಿತು, 2018ರಲ್ಲಿ ಈ ಕೆಲಸ ಮುಗೀತು. ಅಂದರೆ ಇದು ಸಾಮಾನ್ಯವಾದ ಸಾಧನೆಯೇ ಅಲ್ಲ. ಕೇವಲ 3 ವರ್ಷಗಳ ಅವಧಿಯಲ್ಲಿ ನೀವು ಇಂತಹ ಪ್ರದೇಶದಲ್ಲಿ ರಸ್ತೆ ನಿರ್ಮಾಣ, ಸೇತುವೆ ನಿರ್ಮಾಣ ಮಾಡೋದಿದೆಯಲ್ಲ, ಅದರ ಒಳಗಡೆ ಒಂದು ಛಲ ಬೇಕು, ಅದಕ್ಕೊಂದು ದೇಶಭಕ್ತಿ ಬೇಕು. ಸೊ ಅದು ಅವರೇ ಹೇಳ್ತಾ ಹೋಗ್ತಾರೆ. ಶೋಕ ನದಿಗೆ ನಾವು ಸೇತುವೆ ನಿರ್ಮಿಸಿದ್ದು 2016ರಲ್ಲಿ. ಈ ಸೇತುವೆಯ ಗಡಿ ರಕ್ಷಣಾ ಕಾರ್ಯದಲ್ಲಿ ಸೇನೆಗೆ ಒದಗಿ ಬಂದ ಒಂದು ದೊಡ್ಡ ನೆರವು. ವರ್ಷದುದ್ದಕ್ಕೂ ಸೈನಿಕರ ಚಲನವಲನವನ್ನು, ವಾಹನವನ್ನು ಸಹ ನದಿ ದಾಟೋದಕ್ಕೆ ಇದು ಸಾಧ್ಯ ಆಗಿದೆ. ಸೈನಿಕರ ನೈತಿಕ ಸ್ಥೈರ್ಯವನ್ನು ಈ ಸೇತುವೆ ಹೆಚ್ಚಿಸಿದೆ. ಸ್ಥಳೀಯವಾಗಿ ಸಿಗುವ ಕಟ್ಟಡ ನಿರ್ಮಾಣ ಸಹಕರಣೆ, ಪರ್ವತ ಪ್ರದೇಶದ ನಿರ್ಮಾಣ ಚಟುವಟಿಕೆಗಳಿಗಾಗಿಯೇ ಅಭಿವೃದ್ಧಿಪಡಿಸಲಾದ ಹೊಸ ತಂತ್ರಜ್ಞಾನವನ್ನು ಇಲ್ಲಿ ಬಳಸಲಾಗಿದೆ. ಈ ಪರ್ವತ ಶ್ರೇಣಿಯಲ್ಲಿ ನಿರ್ಮಾಣವಾಗಿರುವುದು ಕಾಂಕ್ರೀಟ್ ನೆಲಹಾಸು ಹೊಂದಿರುವ ಸರ್ವಋತು ರಸ್ತೆ. ಸೇತುವೆಗೆ ಹಾಕಿದ ಪಿಲ್ಲರ್ಗಳಿಗೆ ಮೈಕ್ರೋಫೈಲಿಂಗ್ ತಂತ್ರಜ್ಞಾನ ಬಳಸಲಾಗಿದೆ. ಹಿಮ ಸುರಿದರೂ, ಚಳಿ ವಾತಾವರಣವಿದ್ದರೂ ಈ ರಸ್ತೆ ಜಗ್ಗುವುದಿಲ್ಲ. ಈ ರಸ್ತೆಯ ಮಹತ್ವ ಅರಿಬೇಕಾದರೆ ನೀವು ಇನ್ನೊಂದು ಮಾಹಿತಿಯನ್ನು ತಿಳಿಬೇಕು. ಲೇಹ್ನಿಂದ ದೌಲತ್ ಬೇಗ್ ಓಲ್ದಿಗೆ ತಲುಪಲು ಈ ಮೊದಲು 2 ದಿನಗಳು ಬೇಕಾಗ್ತಾ ಇದ್ದವು. ರಸ್ತೆ ಮತ್ತು ಶೋಕ ನದಿಗೆ ಸೇತುವೆ ನಿರ್ಮಾಣವಾದ ಬಳಿಕ ಈಗ 7 ಗಂಟೆಗಳಲ್ಲಿ ಅಷ್ಟು ದೂರವನ್ನು ಕ್ರಮಿಸಬಹುದು. ಇದಲ್ಲದೆ ಹಲವು ಹೆಲಿಪ್ಯಾಡ್ಗಳಿಗೂ ಭೂಸ್ಪರ್ಶ ನೆಲೆಗಳನ್ನು ನಮ್ಮ ತಂಡ ದುರಸ್ತಿ ಮಾಡಿದೆ. DSDBO ರಸ್ತೆಯಿಂದ ಸೈನಿಕರು ಮಾತ್ರವಲ್ಲದೆ ಸ್ಥಳೀಯರು ಹಾಗೂ ಪ್ರವಾಸಿಗರಿಗೂ ದೊಡ್ಡ ಅನುಕೂಲ ಆಗಿದೆ. ಈ ಮೂಲ ಸೌಕರ್ಯದಿಂದ ಲಡಾಖ್ ಪ್ರದೇಶದ ಆರ್ಥಿಕ ಅಭಿವೃದ್ಧಿ ಸಾಧ್ಯವಾಗಲಿದೆ. ಪ್ರಾಜೆಕ್ಟ್ ಹಿಮಾಕ್ನ ಇನ್ನೊಂದು ಗುರಿಯನ್ನು ನೀಡಲಾಗಿತ್ತು. ಜಗತ್ತಿನ ಅತಿ ಎತ್ತರದ ಪ್ರದೇಶದಲ್ಲಿ ವಾಹನ ಬಳಕೆಗೆ ಯೋಗ್ಯವಾದ ರಸ್ತೆಯನ್ನು ನಿರ್ಮಿಸುವುದು ಈ ಗುರಿ. ಚಿಸುಮಲ್ ಮತ್ತು ಡಮ್ಚುಕ್ ಗ್ರಾಮಗಳ ನಡುವಿನ ಈ ಸಂಪರ್ಕ ರಸ್ತೆ 19,300 ಅಡಿ ಎತ್ತರದ ಉಮಿಂಗ್ಲಾ ಟಾಪ್ನಲ್ಲಿದೆ. ಈ ರಸ್ತೆಯನ್ನು ಪೂರ್ಣಗೊಳಿಸುವುದಕ್ಕೆ ಬರೋಬ್ಬರಿ 6 ವರ್ಷಗಳು ಬೇಕಾದವು. ಜೀರೋ ಲೈನ್, ಅದು ನಿಖರವಾಗಿ ಗಡಿ ಗುರುತಿಸಿದ ಪ್ರದೇಶಕ್ಕೆ ಜೀರೋ ಲೈನ್ ಅಂತಾರೆ, ಭಾಗದಲ್ಲಿ ಈ ರಸ್ತೆ ಬರುತ್ತೆ ಅಂತ ಚೀನಾ ಪದೇ ಈ ರಸ್ತೆ ನಿರ್ಮಾಣಕ್ಕೆ ಆಕ್ಷೇಪ ವ್ಯಕ್ತಪಡಿಸಿತ್ತು. ಸೇನೆಯ ವ್ಯೂಹಾತ್ಮಕ ತಂತ್ರಗಳಿಗೆ ಬೇಕಾದ 3 ರಸ್ತೆಗಳಲ್ಲಿ ಇದು ಒಂದಾಗಿತ್ತು. ಸೊ ಈ ಒಂದು ಪೂರ್ವಿ ಮಠವರು ವಿವರಿಸ್ತಾ ಹೋಗ್ತಾರೆ ಹೇಗೆ ತಾವು ರಸ್ತೆಗಳನ್ನು ನಿರ್ಮಿಸ್ತೀವಿ ಅಂತ. ಪ್ರಾಯಶಃ ಹಿಮಾಲಯ ಅನ್ನೋದು ಇದೆಯಲ್ಲ, ನಾನು ಹೇಳಿದ್ನಲ್ಲ, ಜೀವನದಲ್ಲಿ ಸಾಧ್ಯ ಆದರೆ ಒಮ್ಮೆ ಹೋಗ್ಬನ್ನಿ. ನಾನು ಹಲವು ಕಾಲ ಹಿಮಾಲಯಕ್ಕೆ ಹೋದವನು ಹೇಳ್ತೀನಿ. ಹಿಮಾಲಯ ನಮ್ಮ ಸಣ್ಣತನವನ್ನು ತೋರಿಸ್ಕೊಡುತ್ತೆ. ಈ ಜಗತ್ತಿನಲ್ಲಿ ನಾವು ಎಷ್ಟು ಸಣ್ಣವರು ಅನ್ನೋದನ್ನು ತೋರಿಸ್ಕೊಡುತ್ತೆ.
ನಮ್ಮ ಅಹಮಿಕೆಯನ್ನು ಹಿಮಾಲಯ ನಾಶಪಡಿಸುತ್ತೆ. ಅದರ ಜೊತೆಗೆ ಒಂದು ಆಧ್ಯಾತ್ಮಿಕ ಮನಸ್ಥಿತಿಯನ್ನು, ಎಲ್ಲವೂ ನಶ್ವರ ಅನ್ನುವ ಒಂದು ಮನಸ್ಥಿತಿಯನ್ನು ಹಿಮಾಲಯ ನಮಗೆ ಕಲಿಸ್ಕೊಡುತ್ತೆ. ಆದ್ದರಿಂದ ಹಿಮಾಲಯವೇ ಒಂದು ಅದ್ಭುತವಾದ ತಾಣ ಪ್ರದೇಶ. ಆದರೆ ಇಲ್ಲಿ ಭಾರತೀಯ ಆಧ್ಯಾತ್ಮಿಕ ಪರಂಪರೆಯ ಮೂಲ ಕೇಂದ್ರದಲ್ಲಿ ನಮ್ಮ ಸೈನಿಕರು ನಮ್ಮನ್ನು ಕಾಯಬೇಕಾದಂಥ ಸ್ಥಿತಿ. ಸೊ ಪೂರ್ವಿ ಮಠ ಅಂತವರೇನಿದ್ದಾರೆ ಅವರು ಮಹತ್ವ ನಮಗೆ ಅರ್ಥವಾಗುವುದು ಈಗ. ಸೊ ಈ ರಸ್ತೆ ನಿರ್ಮಾಣ ಏನಿದೆ ಇದೇ ಚೀನಾಕ್ಕೆ ಭಾಳ ಸಿಟ್ಟು ಬರುವಂತೆ ಮಾಡಿದ್ದು. ಯಾಕಂದರೆ ಚೀನಾದ ಮೂಲಭೂತ ಗುಣಧರ್ಮ ನೆಲದ ಕಬಳಿಗೆ, ನಾನು ಹೇಳಿದೆ ರಿಯಲ್ ಎಸ್ಟೇಟ್ ಏಜೆಂಟ್ ದೇಶ ಅದು ಅಂತ. ಟಿಬೇಟನ್ನು ಕಬಳಿಸಿದವರು ಅವರು. ಟಿಬೇಟ್ ಸಂಸ್ಕೃತಿನೇ ಬೇರೆ, ಚೀನಾ ಸಂಸ್ಕೃತಿನೇ ಬೇರೆ. ಹಾಗೆ ನೋಡಿದರೆ ಟಿಬೇಟ್ ಸಂಸ್ಕೃತಿ ಭಾರತೀಯ ಸಂಸ್ಕೃತಿಗೆ ಹತ್ತಿರವಾದ್ದು. ಅಂತಹ ಟಿಬೇಟನ್ನು ಕಬಳಿಸಿದ್ದು ಈಗ ಭಾರತದಲ್ಲಿ ಏನಿದೆ ಭಾರತದ ಭೂಭಾಗವನ್ನು ಕಬಳಿಸೋದಕ್ಕೆ ನೋಡ್ತಾ ಇದೆ. ಇದೆಲ್ಲ ಪ್ರಾರಂಭವಾದ ಭಾರತಕ್ಕೆ ಸ್ವಾತಂತ್ರ್ಯ ಬಂದ ಕಾಲದಿಂದ ಅಂತ ನನಗೆ ಅನಿಸುತ್ತೆ. ಸೊ ಆವಾಗಲೇ 62ರ ಯುದ್ಧ ಆವಾಗಲಿಂದಲೇ ಪ್ರಾರಂಭ ಆದ್ದು. ಹಾಗೆ ಈಗಿನ ಸೀರಿಯಸ್ನೆಸ್ ಅರ್ಥ ಆಗಿರಲಿಲ್ಲ. ಅವತ್ತು ನಾವು ಬ್ಲೇಮ್ ಮಾಡಬೇಕಾಗಿಲ್ಲ. ನೆಹರು ಬೈಕೊಂಡು ಹೋದರೆ ಏನಾಗಿಲ್ಲ, ನೆಹರು ತಪ್ಪು ಮಾಡಿದ್ದು ನಿಜ. ಆದರೆ ಈಗ ನಿಮ್ಮನ್ನು ಬೈಬಾರ್ದು ಅಂತ ಅವ್ರನ್ನ ಬೈತಾ ಹೋದ್ರೆ ಏನು ಪ್ರಯೋಜನ ಇಲ್ಲ. ನೆಹರು ಡಿಡ್ ಸಮ್ ಮಿಸ್ಟೇಕ್ಸ್. ನೆಹರು ಕೆಲವು ತಪ್ಪುಗಳನ್ನು ಮಾಡಿದ್ರು, ಅದನ್ನು ಸೀರಿಯಸ್ ಆಗಿ ತಗೊಂಡಿಲ್ಲ. ಈಗಲೂ ನಾನು ಪಾರ್ಲಿಮೆಂಟ್ ಡಿಸ್ಕಷನ್ದು ಯಾವುದೋ ಒಂದು ನೋಡ್ತಾ ಇದ್ದೆ, ನೆಹರು ಕಾಲದಲ್ಲಿ ಇದೇ ಚರ್ಚೆ ಬರುತ್ತೆ ಭಾರತ ಮತ್ತು ಚೀನಾ ಗಡಿ ಬಗ್ಗೆ. ಅಲ್ಲಿ ಇವ್ರು ಹೇಳ್ತಾರೆ, ಏನು ಬಿಡಿ ಅದು ಮರುಭೂಮಿ ಇದ್ದಾಗ ಏನು ಬೆಳೀತಿಲ್ಲ, ಚೀನಾ ತಗೊಂಡೋದ್ರೆ ಹೋಗಲಿ ಅಂದ್ಬಿಡ್ತಾರೆ. 62ರ ಯುದ್ಧದ ನಂತರ ಜವಾಹರ್ಲಾಲ್ ನೆಹರು, ಆಗೊಬ್ಬರು ಸಂಸತ್ ಸದಸ್ಯರು, ಅವ್ರ ಹೆಸರು ಮರೆತುಬಿಟ್ಟೆ, ಅವ್ರು ಹೇಳ್ತಾರೆ, ನೋಡಿ ನನ್ನ ತಲೆ ಮೇಲೆ ಕೆಲವು ಭಾಗ ಕೂದಲು ಬೆಳೀತಾ ಇಲ್ಲ, ಕೂದಲು ಬೆಳೆದಿರೋ ಭಾಗವನ್ನು ಎತ್ತಾಕ್ಬಿಡ್ಲ ನಾನು, ಶಿರಾ ಕಂಡೆ ಅದು ಅಂತಾರೆ, ತನ್ನ ತಲೆ ಅದು ಅಂತ. ಹಾಗೆಯೇ ಭಾರತದ ಒಂದು ಶಿರ ಅಥವಾ ತಲೆ ಅನ್ನೋದು ಹಿಮಾಲಯದ ಪ್ರದೇಶ. ಅದನ್ನು ನಾವು ಬಿಟ್ಟುಕೊಡೋದಕ್ಕೆ ಸಾಧ್ಯ ಆಗಲ್ಲ. ಯಾಕಂದರೆ ಆಧ್ಯಾತ್ಮಿಕವಾಗಿ, ಪಾರಂಪರಿಕವಾಗಿ, ಐತಿಹಾಸಿಕವಾಗಿ ಈ ಪ್ರದೇಶ ಹಿಮಾಲಯ ನಮ್ಮ ಜೊತೆಗೆ ಜೋಡಣೆ ಇದೆ. ಅದನ್ನು ಉಳಿಸೋದಕ್ಕಾಗಿ ನಾವೆಲ್ಲ ಈ ಪೂರ್ವಿ ಮಠ ಅಂತಹ ಸೈನಿಕರಿಗೆ ಒಂದು ಕೃತಜ್ಞತೆಯನ್ನು ಅಭಿನಂದನೆಗಳನ್ನು ಸಲ್ಲಿಸಬೇಕು. ಅವರ ಸಾಧನೆಗೆ ನಾವು ಮೆಚ್ಚಲೇಬೇಕು. ಆದ್ದರಿಂದ ಭಾರತೀಯ ಸೈನಿಕ ಒಂದು ಅದ್ಭುತವಾದ ಇತಿಹಾಸ ಇದೆ, ಅದು ನಿಷ್ಠೆ. ಅದು ಯಾರೋ ಬಂದ ಮೇಲೆ ಬಂದದ್ದಲ್ಲ, ಈ ಸರ್ಕಾರ ಬಂದ ಮೇಲೆ ಬಂದದ್ದಲ್ಲ, 2014 ನಂತರ ಬಂದದ್ದಲ್ಲ. ಭಾರತೀಯರು ಮೂಲಭೂತವಾಗಿ ದೇಶಪ್ರೇಮಿಗಳಾಗಿದ್ದಾರೆ. ಭಾರತದಲ್ಲಿ ಯಾರೂ ದೇಶದ್ರೋಹಿಗಳಿಲ್ಲ ಅಂತ. ಒಬ್ಬಿಬ್ಬರು ಯಾವುದಾದ್ರು ಬಂದಿರ್ತಾರೆ, ಒಂದು ಕುಟುಂಬದಲ್ಲೇ ಇರ್ತಾರೆ ಬೇರೆ. ಬಟ್ ಭಾರತೀಯರ ರಕ್ತದಲ್ಲಿ ದೇಶಪ್ರೇಮ ಇದೆ, ನಿಷ್ಠೆ ಇದೆ. ಸೊ ಬೇರೆ ಭೂಮಿಯನ್ನು ನಾವು ಕಬಳಿಸಲಾರವು, ಆದರೆ ನಮ್ಮ ತಂಟೆಗೆ ಬಂದರೆ ಬಿಡಲ್ಲ ಅನ್ನುವ ಒಂದು ಮನಸ್ಥಿತಿ ಭಾರತೀಯರದ್ದಾಗಿದೆ. ಸೊ ಇದಾಗಿತ್ತು ಇವತ್ತಿನ ಮೀಡಿಯಾ ವಾಚ್. ಕೇವಲ ಇದೊಂದೇ ಮಾತನಾಡಿದರೆ ನನಗೆ ಈ ಲೇಖನ ಭಾಳ ಇಷ್ಟ. ಆದ್ದರಿಂದ ಹಿಮನದಿ ಮೇಲೊಂದು ಸೇತುವೆಯ ಮಾಡಿ ಕನ್ನಡಿಗ ಪೂರ್ವಿ ಮಠ್ ಅವರ ನೇತೃತ್ವದಲ್ಲಿ ಹಿಮನದಿಯ ಮೇಲೊಂದು ನಿರ್ಮಿಸಿದ ಸೇತುವೆ. ಅದು ಕೇವಲ ಸೇತುವೆ ಮಾತ್ರ ಅಲ್ಲ, ಅದಕ್ಕೆ ಬೇರೆ ಬೇರೆ ಆಯಾಮಗಳಿವೆ ಅಂತ ಹೇಳ್ತಾ ಇವತ್ತಿನ ಮೀಡಿಯಾ ವಾಚ್ ಮುಗಿಸ್ತೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.